ಇವ್ರದ್ದು ಐತೆ ಕಣಮ್ಮ. ಬುಡ್ಡ ಮಾರ್ದದಲ್ಲಿ ಕೇಳು, ಕೊಡ್ತಾರೆ. ನಾನು 1000 ರೂಪಾಯಿ ಬಾಡಿಗೆ ಕೊಡ್ತೀನಿ, ಕೊಡು ಅನ್ನು. ಮಳೆಗಾಲ ಬೇರೆ, ಎಲ್ಲೂ ಇರೋಕ್ಕಾಗಲ್ಲ ಇವಾಗ. ಅದಕ್ಕೆ ಟೌನ್ಗೆ ಹೋದ್ರೆ ಜಾಸ್ತಿ ಬಾಡಿಗೆ, ಇಲ್ಲಾಂದ್ರೆ ಒಂದು 500-1000 ರೂಪಾಯಿ ಸಿಗ್ತವೆ ಹಳ್ಳಿಗಳಿಗೆ. ಇವು ಅಜ್ಜಿ ಹೇಳ್ತಿತ್ತು ಅವತ್ತು, ಬುಡ್ಡ ಅಜ್ಜಿ ಅದಲ್ಲಿ ಕೇಳ್ತೀನಿ. ಅವತ್ತು ಗುಣಾರ್ನೇನೆ ಇಲ್ಲಿಗೆ ಬರ್ರಿ ಅಂತಂತು. ಅವತ್ತು ಇವ್ರನ್ನ ನಾನೇ ಬಿಡು ನಮ್ಮ ಮನೆಗೆ ಇರ್ತಾರೆ ಅಂತ ನಾನು ಅವತ್ತು ಕರ್ಕೊಂಬಂದೆ. ಕೇಳ್ತೀನಿ ಅದೆಲ್ಲ. ಬುಡ್ಡಜ್ಜಿ, ಬುಡ್ಡಜ್ಜಿ. ಏನಮ್ಮ? ಅದೇ ಮನೆ ಬಾಡಿಗೆ ಬೇಕಾಗಿತ್ತು, ಯಾರನ ಇದ್ರೆ ಹೇಳು ಅಂತಂದಲ್ಲ. ನಾವೇ ಬತ್ತೀವಿ, ಕೊಡು ನಮಗೇನೆ. ತಿರ 1000 ರೂಪಾಯಿ ಕೊಡ್ತೀನಿ, 500 ರೂಪಾಯಿ ಅಂತಂದೆ. ತಿರ 1000 ರೂಪಾಯಿನೇ ಕೊಡ್ತೀವಿ. ಮನೆ ನಿಮ್ಮದು ಕೊಡು. ಏತೋ ಇಲ್ಲಮ್ಮ ತಾಯಿ, ನಾವು ಕೊಡಲ್ಲ. ಇನ್ನು ನಮಗೆ ಬೇಕಡಮ್ಮ. ನಮ್ಮ ಹುಡುಗರು ಎಲ್ಲನ ಬತ್ತಾ ಹೋಗ್ತಾ ಇರ್ತವೆ, ಬೇಕು. ಯಾಕಂದರೆ ನಮ್ಮ ಅಯ್ಯಪ್ಪ ನೋಡಿದ್ರೇ, ಯಾಕನ ಒಂದಿನ ಸೆನಕ್ಕಿದ್ರೆ ಇನ್ನೊಂದು ದಿವಸ ಸೆನಕ್ಕಿರಲ್ಲ. ಅದಕ್ಕೇ ಬೇಕಣಮ್ಮ. ನಮ್ಮ ಹುಡುಗರಿನೇನು ಬತ್ತವೆಲ್ಲನ ನೋಡ್ಕೊಂಡು ಹೋಗಕ್ಕೂ ಅದಕ್ಕೂ ಇದಕ್ಕೂ ಬತ್ತಿರ್ತವೆ. ಕೊಡೋಕ್ಕಾಗಲ್ಲ ಕಣಮ್ಮ. ಅಲ್ಲ, ಇಲ್ಲಿರ್ತೀರ, ಆ ಕಡೆದೇನು ಮಾಡ್ತೀರಿ ಕೊಡಿ. ಹೇಳ್ದಲ್ಲ ಗನವಾಗ ಯಾರನ್ನ ಕೇಳಿರ್ ಕೊಡೋಣ ಅಂತ ಇದ್ದೀವಿ. ಒಟ್ಟು ಕಾಸ ಹೊಡಿಯೋಕ್ಕಾಗಲ್ಲ, ಹಿಂಗೆ ಹಿಂಗೆ ಅಂತ ಹೇಳ್ತಿದ್ದಾಳು. ಗನವಾಗಿ ಹೇಳ್ತಿದ್ದೆ ಕೊಡು ಅಂತ ಹೇಳಿ. ಇಲ್ಲಮ್ಮ, ಇವ್ರಿಗೆ ಮಾತ್ರ ಕೊಡಲ್ಲ ನಾನು. ಯಾಕಂದರೆ ಇಂಥವ್ರು ಒಟ್ಟು ಕಾಕೊಂಬಂದು ನಮ್ಮ ಮನೆಗೆ ಇಕ್ಕೊಂಡು ಆಮೇಲೆ ಹಾಕ್ಬೇಕಮ್ಮ. ಸುಗುಣಂಗಂಡುನ ನಿನ್ನ ಮಗಳು ಮನೆಗೆ ಕರ್ಕೊಂಬಂದು ಇಕ್ಕೊಂಡ್ರೆ ಆಮೇಲೆ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ನಮ್ಮ ಮನೆಯಾಗಿದ್ದು ಏನೋ ತೊಂದರೆ ಆದರೆ ಯಾಕೆ ನಾವು ಅದು ಒಟ್ಟುನು ಅನುಭವ್ಸೋಕ್ಕಾಗಲ್ಲ. ಕೊಡಲ್ಲ ಕಣೆ ದೆಮಕ್ಕ. ಅಲ್ಲ ಈ ವಜ್ಜಿ ನೋಡು, ಹೇಳಿ ತತ್ತ ಏನಾಗಲ್ಲ ಏನು. ಇರ್ತೀವಿ, ಬೀಗ ಕೊಡೋಗು. ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ. ನಾನು ಇನ್ನೂ ಬೇಕಾದ್ರೆ ಕ್ಲೀನ್ ಮಾಡಿಸ್ತೀನಿ. ಯಾಕಂದ್ರೆ ಸಿಮೆಂಟ್ ಹೋಗಿದ್ರೆ ಬೇಕಾದ್ರೆ ಸಿಮೆಂಟ್ ತರಿಸಿ ಎಲ್ಲ ಹಾಕಿಸ್ತೀನಿ, ರೆಡಿ ಮಾಡಿಸ್ತೀನಿ ಬೇಕಾದರೆ ನಾನು. ಕೊಡು. ಏನಯ್ಯ ನೀನೇನು, ಅವು ಏನಾಗಲ್ಲ. ಈಗ ಅಜ್ಜಿ ಅವಳಿಗೆ ಮಕ್ಕಳಾಗಲ್ಲ, ಅದಕ್ಕೋಸ್ಕರ ನಾನು ಮದುವೆ ಆಗ್ತಾಯಿದ್ದೀನಿ. ಇಲ್ಲ ಕಣಮ್ಮ, ಕೊಡೋಕ್ಕಾಗಲ್ಲ. ನಾನು ಮಾತ್ರ ಇಂಥರಿಗೆ ಕೊಡಲ್ಲ ಮನೇನ. ಯಾಕೆ ಹಂಗೆ ಬಿದ್ದೋದ್ರೂ ಪರವಾಗಿಲ್ಲ, ನಿಮ್ಮಂಥರಿಗೆ ಕೊಡಲ್ಲ. ನಾ ಸುಗುಣನ ಗಂಡನ್ನ ಬೇರೆ ಗಂಡ್ರು ಅಂತಂದು ಮನೆಗೆ ಇಕ್ಕೊಂಡು ಅವ್ರು ಏನಾರ ಒಂದು ಹೇಳೋದು, ಏನೇನೋ ಒಂದು ಬಂದು ಅವ್ರು ಗಲಾಟೆ ಮಾಡೋದು, ಏನಾರ ಪೊಲೀಸ್ನವ್ರು ಬರೋದು, ಕಂಪ್ಲೇಂಟು ಅದು ಇದು ಏನಂತ ಅಂದರೆ ಅದ್ರ ನಮ್ಮ ಮನೆ ಏನಾನ ಆದರೆ ಏನು ಮಾಡ್ತೀಯ ನೀನು? ಹೆಂಗಮ್ಮ ಮನೆ ಕೊಟ್ಟಿದ್ದೆ ಹಿಂಗೆ ಹಿಂಗೆ ಅಂತ ಕೇಳಿದ್ರೆ ಏನು ಮಾಡ್ತೀಯ? ಇಲ್ಲಮ್ಮ ತಾಯಿ, ನಾವು ಕೊಡಲ್ಲ ನಿನ್ನ ತಳಿಗೆ. ಅಯ್ಯೋ ಬಿಡು, ಕೊಟ್ಟರೆ ಬಾಡಿಗೆ, ಕೊಡಲಿಲ್ಲ ಅಂದ್ರೆ ಅದೇ ಇಲ್ಲ. ಏನು ನಿನಗೆ ಹೆಚ್ಚಾಗೈತೆ ದುಡ್ಡು, ಅದಕ್ಕೆ ಹಿಂಗೆ ಮಾಡ್ತೀಯ. ಏನು ಹೆಚ್ಚಾಗಿಲ್ಲ, ಕೊಡು. ಸುಮ್ಮನೆ ಯಾಕೆ ಇದು ಮಾಡ್ಕೊಂತ ನನ್ನ ಮಗಳು ಬಾಡಿಗೆ ಕೊಡ್ತಾಳೆ. ಬಾಡಿಗೆ ಕೊಟ್ಟರು ಕೊಡಲ್ಲ ಮಕ್ಕಳೇ. ಮಕ್ಕ ನೀನು ಏನನ್ನು, ನಾನು ಮಾತ್ರ ಕೊಡಲ್ಲ ನಿನ್ನ ಮಗಳಿಗೆ. ಯಾಕಂದರೆ ಇಂಥದ್ದು ಕೆಲಸ ಮಾಡಿಬಿಟ್ಟು ನಮ್ಮ ಮನೆ ಬಾಡಿಗೆ ಕೊಡ್ರಿ ಅಂದರೆ ಇಂಥವ್ರಿಗೆಲ್ಲ ಕೊಡೋಕ್ಕಾಗಲ್ಲ. ನಾವೇನೋ ಗೌರವಾಗಿರೋರಿಗೆ ಕೊಡ್ತೀವಿ. ನಾನೊಂದಿಟ್ಟು ಹೆಚ್ಚು ಕಮ್ಮಿ ಆದರೆ ನಾವು ಅನ್ಭವ್ಸೋಕ್ಕಾಗಲ್ಲ ಕಣೆ. ನಾವು ಯಾರನ್ನ ಸೇಲ್ಸ್ ಅಂತರಿಗೆ ನೋಡಿ ಚೆನ್ನಾಗಿರೋರು, ಗಂಡ ಹೆಂಡತಿ ಚೆನ್ನಾಗಿರೋ ಅಂಥವ್ರಿಗೆ ನೋಡ್ಕೊಡ್ತೀವಿ. ಇಲ್ಲಾಂದರೆ ಹಂಗೆ ಇರಲಿ ಅವಳು. ಅಲ್ಲ ಈ ವಜ್ಜಿ ನೋಡು, ಕೇಳಿದ್ರೆ ಹೆಂಗೆ ಮಾತಾಡ್ತಾಳೆ. ಅದನ್ನೇನೇನು ಒಟ್ರಾಗ ಏನು ಉಲ್ಡಾಡ್ತೀವಿ. ಕೊಡು. ಏನಯ್ಯೋ ಬಿಡು, ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ನಡಿಯಮ್ಮ, ನಡಿ. ಅಲ್ಲಿ ನಾಲ್ಕು ಇರ್ತೈತೆ, ನಾಲ್ಕು ಏನು ಕೇಳೋಣ. ನಾನು ಬಿಡತ್ತ ಹೋಗ್ಲಿ, ಇಲ್ಲೇ ಇದ್ದೀವಲ್ಲ ಕೇಳೋಣ ಅಂತ ಕೇಳಿರೆ ಹೆಂಗೆ ಮಾತಾಡೋದು ನೋಡು. ನಡಿ, ನಾಲ್ಕು ಇರ್ತೈತಿ, ಅಲ್ಲಿ ಕೇಳೋಕ್ಕಾಗುತ್ತೆ. ಏನು ಹಂಗೇನೆ ಕೇಳ್ಕೊಂಡು ಇರಮ್ಮ. ನಾ ಮಾತ್ರ ಕೊಡಲ್ಲ. ಯಾರನ್ನ ಕೊಟ್ಟರೆ ಇರು, ನಾನೇನೇನು ಬೇಡಮ್ಮ. ಅಯ್ಯೋ ಜನ ಅಂತೂ ಏನಪ್ಪ, ಯಪ್ಪ ಇವರೇ ಕಾತ್ಕೊಂಡಿದ್ದಾರೆ ಅನಿಸುತ್ತೆ. ಇಲ್ಲಿಂದ ವಿಜಿ ಹೋದ್ರೆ ಸಾಕು ಅಂತ. ನಾನು ಚೆನ್ನಾಗಿರೋದು ನೋಡೇ ಇಲ್ಲೆಲ್ಲ ಸಹಿಸ್ಕೊಂಬಲ್ಲ ನಮ್ಮ ಕೆರೆಗಿದ್ದು. ಅದಕ್ಕೆ ನೋಡಿ ಆ ಕಡೆಗೆ ನಾಗಕ್ಕರ್ ಅಂತ ಕೇಳೋಣ ಅದೆಲ್ಲ. ಬಾ, ನಾಗಮ್ಮ ಕೊಡ್ತಾಳೆ. ಕೇಳಾದರೆ ನಾನೆಲ್ಲ ಕೇಳ್ತೀನಿ, ಕೊಡ್ತಾಳೆ. ಬಾ ಹೇಳ್ತೀನಿ ಕೊಡೆ ನಾಗಮ್ಮ ಒಂದು 2 ದಿವಸ. ಅವಳೆಲ್ಲ ನಾ ಆಮೇಲೆ ಸೈಟ್ ಗಿಟ್ ತಗೊಂಡು ಮನೆ ಕಟ್ಟಿಸ್ಕೊಂತಾಳೆ, ಸೈಟ್ ತಗೊಂಡವಳು ಆಲೇನಿ ಅಂತ ಹೇಳ್ತೀನಿ. ಅದೊಂದು ಇವಾಗ ಹಾಳಾಗಿ ಹೋಗೈತಲ್ಲ, ಏನು ಮಾಡೋಣ. ಇವಾಗ ಬೇರೆನೇ ಅದು ಹೆಸ್ರಿಗಾಗಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ತಕ್ರಲ್ಲಿ ಅರ್ಜಿ ಹಾಕೋಗ್ಯವಳಂತವಳು. ಏನು ಮಾಡೋಣ, ಹಿಂಗಾಗೈತಿ. ಇಲ್ಲಾಂದ್ರೆ ನಾನು ಆರೇನೆ ಎಲ್ಲನ ಸೈಟೆಲ್ಲನ ಹೆಸ್ರು ಮಾಡಿಸ್ಕೊಬಿಡ್ತಿದ್ದೆ. ಹಿಂಗಾಗ್ಬಿಟ್ಟೈತಿ ನೋಡಮ್ಮ. ಆಲಬಡಿ ಹೆಂಗೆ ಮಾಡಿಬಿಡ ಅಲ್ಲೇನಿ. ಇನ್ನು ಹೆಂಗೆ ಗೊತ್ತಾಗ್ತಿದ್ದತ್ತು, ಯಾರಿಗೂ ಹೇಳ್ಬಾರ್ದಂಬದು ಅದಕ್ಕೆ ಮೆತ್ತಿ. ಯಾರೋ ಹೇಳೇವ್ರು ಅಲ್ಲೇ ಹೋಗಿ ಅಲ್ಲಿ ಹಿಂಗೆ ಮಾಡಿಸ್ಕೊಂತಾರೆ ಅಂತ. ಇಲ್ಲೇನಂತೂ ಬಿಡತ್ಲಾಗ ಅಲ್ಲೇ ಫೋನ್ ಹಾಕ್ಬಿಡ್ತಾರೆ. ಒಂದು 5 ನಿಮಿಷಕ್ಕೆ ಫೋನ್ನಾಗ ಸುದ್ದಿ ಮುಟ್ಟಿಬಿಡುತ್ತೆ. ಅದನ್ನ ಯಾರು ಹೇಳಿದ್ರೆ ಏನು? ಬಾ ಸುಮ್ಮನೆ ಆಗಮ್ಮ ಕೇಳೋಣ. ಅವಳು ನಾನು ತುಂಬೆ ಮನೆ ಇರೋದು ಅಂದ್ಕೊಂಡಳ ಅವಜ್ಜಿ. ಬಾ ನಾಗಕ್ಕ ಕೇಳೋಣ, ಕೊಡೋದು. ನಾಗಕ್ಕ ಏನಂಗೇನೋ ಯಾಕೆ ಮನೆ ಕೇಳ್ತೀವಿ ಅಂತ ಹೋಗಿದ್ದಲ್ಲ, ಯಾಕೆ ಏನಂದ್ರು? ಏನಂತಾರೆ, ಕೊಡಲ್ಲ ಅಂತಂದ್ಲು ಅವಜ್ಜಿ. ನೀನು ಕೊಡಲ್ಲ, ಹಂಗೆ ಇದ್ರು ನೀನು ಕೊಡಲ್ಲ ಅಂತಂದ್ಲು. ಏನು ಮಾಡೋಣ, ಮನೆ ಎಲ್ಲೂ ಸಿಕ್ತಿಲ್ಲ. ಅದಕ್ಕೆ ನಾಗಕ್ಕ ಇರ್ದೈತೆ, ಅವಕ್ಕ ಕೇಳೋಣ ಕೊಡುತ್ತೆ. ಅವಜ್ಜಿ ಕೊಡಲ್ಲ ಅಂದ್ಲು. ಅವಳಿಗೆ ದುಡ್ಡು ಹೆಚ್ಚಾಗೈತಿ. ದುಡ್ಡು ಕೊಟ್ಟರೆ ಮನೆ ಸಿಗ್ತಾರೆ, ಸುಮ್ಕಿರು. ನಾಗಕ್ಕ ಇರ್ದೈತೆ, ಅವ್ರನ್ನೂ ಕೇಳಿದೆ. ನಿಂಗೆ ಅಜ್ಜಾರನ ಅವರು ಕೊಡಲ್ಲ ಅಂತಂದ್ರು. ಇವ್ರನ್ನೂ ಕೇಳಿದೆ, ಇವರು ಪಾತ್ರಿಂಗಣ್ಣವ್ರನ್ನ, ಅವರು ಕೊಡಲ್ಲ ಅಂತಂದ್ರು. ಒಂದು 5-6 ಜನ ಕೇಳಿದೆ, ಕೊಡಲ್ಲ ಅಂತಂದ್ರು. ನಾಗಕ್ಕ ಕೇಳಂತ ಅಡಿಯೋದಲ್ಲಿ. ಇದು ಬೇರೆ ಸೈಟಿಂದು ಹಿಂಗೆ ಬೇರೆ ಆಗೈತಲ್ಲಮ್ಮ. ಹಸು ಉಣ ಬೇರೆ ತಕ್ರಲ್ಲಿ ಅರ್ಜಿ ಹಾಕೋಗ್ಬಿಟ್ಟವಳೆ, ಕರ್ಕೊಂಬಂದ್ಬಿಟ್ಟು
ಅಯ್ಯೋ ದೇವ್ರೆ, ಇವಾಗ ಅದೇನು ಮಾಡೋಕ್ಕೂ ಆಗಲ್ಲ. ಎಲ್ಲ ಬಗೆಹರಿತು ಅಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಆಗುತ್ತಲ್ಲ ವಿಜಿ. ನೋಡಪ್ಪ ಏನು ಮಾಡ್ತೀಯ, ನಿನ್ನ ಕೈಲಂತ ಏನೂ ಆಗಲ್ಲ. ನಾವು ನಿನ್ನ ನಂಬ್ಕೊಂಡು ಇದ್ದೀವಿ, ನಾನು ನನ್ನ ಮಗಳು. ನೀನು ಏನು ತಲೆನೇ ಕೆಡಿಸ್ಕೊಂಬಲ್ಲ. ನಿನ್ನ ಹೆಂಡ್ತಿಗೆ ಹೋಗಿ ಗಲಾಟೆ ಮಾಡು. ಹ್ಞೂ. ಏ ನಾಗಮ್ಮ, ನಾಗಮ್ಮ, ನಾಗಕಾಯಿ ಐತಿ, ನಾನಿಲ್ಲ ಅಂದ್ಕೊಂಡೆ. ನಾಗಕಾಯ, ನಿಮ್ಮ ಇಲ್ಲಿ ಮನೆಗಳು ಇದಾವಲ್ಲ, ಒಂದು ಬಾಡಿಗೆ ಕೊಡ್ತೀಯ? ಬಾಡಿಗೆ ಕೊಡ್ತೀನಿ, ಒಂದು 100 ರೂಪಾಯಿ ಬಾಡಿಗೆ ಮನೆ ಬೇಕಾಯ್ತು ಕಣಕ್ಕ. ಇಲ್ಲ ಕಣಮ್ಮ, ಕೊಡಲ್ಲ. ಬಿದ್ದೋದ್ರೂ ಪರವಾಗಿಲ್ಲ, ನಾನು ಕೊಡಲ್ಲ ನಿಮ್ಮಂಥವ್ರಿಗೆ. ಯಾಕಕ್ಕ ಹಿಂಗಂತೀಯ? ನಾವೇನು ಮಾಡಿದ್ವಿ? ಚೆನ್ನಾಗಿದ್ದಲ್ಲ ಮಾತಾಡಿಸ್ಕೊಂಡು. ಇದ್ದಕ್ಕಿದ್ದಂಗೆ ಯಾಕಕ್ಕ ಎಲ್ಲ ವಿರುದ್ಧ ಆಗಿದ್ದೀರಾ? ನಾಗಕಾಯಿ ಮಾತಾಡಿಸ್ತಿದ್ದಲ್ಲಕ್ಕ ಗನ್ವಾಗ ಬಂದು, ಇವಾಗ ಯಾಕ ಕೊಡಲ್ಲ ಅಂತ ಇದೆಯಾ? ನಮಗೆ ಮರ್ಯಾದೆ ಬೇಡೇನಮ್ಮ, ಯಾರನ್ನ ನಮ್ಮನ್ನು ಹೊಗಳ್ತಾರೆ. ಅಲ್ಲ ಕಣ ನಾಗಮ್ಮ, ಗೊತ್ತಾಗಲ್ವೇ ನಿನಗೆ? ಸ್ವಲ್ಪ ನಾನು ಅಂತರ್ಗೋಗಿ ಮನೆ ಕೊಟ್ಟಿದ್ಯಾ, ನೀಟೇನೋ ಹೆಚ್ಚು ಕಮ್ಮಿ ಆದರೆ, ಏನೋ ತೊಂದರೆ ಆದರೆ ನಮ್ಮ ಮನೆಗಳ್ನ ತಕ್ಕೊಂಡು ಗಲಾಟೆ ಮಾಡ್ತಾರೆ, ನಮ್ಮ ಮನೆ ಮರ್ಯಾದೆ ಹೋಗುತ್ತೆ. ನಾಗಮ್ಮರ ಮಂತಾಗ ಯಾಕೆ ಬಾಯ್ ಮಾಡ್ತಾ ಇದ್ದಾರೆ? ಇಲ್ಲಂತ ನಾನಂತ ನಿಮ್ಮ ಮನೆಗಳು ನಿಮ್ಮಂತಾಗಿ ಮಾತ್ರ ಮನೆ ಕೊಡಲ್ಲ. ಕೊಡೋಕು ಯಾಕೆ ನಾನು ಬಾಡಿಗೆ ಕೊಡ್ತೀನಿ ಕೊಡಕ್ಕೆ. ಏ ಹೋಗಪ್ಪ, ಯಾಮಕ್ಕ ಇಕ್ಕೊಂಡು ಇಲ್ಲಿ ಬಾಡಿಗೆ ಮನೆ ಕೇಳಕ್ಕೆ ಬಂದಿದ್ರು, ಹೋಗ್ರಿ. ಅಲ್ಲ ಇಂಥವ್ರಿಗೆ ಯಾರು ಕೊಡಲ್ಲ. ಒಬ್ರು ಸಂಸಾರ ಹಾಳು ಮಾಡಿ ಇನ್ನೊಬ್ರು ಗಂಡಗಳನ್ನ ನಮ್ಮ ಮನೆಗೆ ತಂದು ಇಕ್ಕೊಂತೀನಿ ಎಂಬರ್ಗೆ ಯಾರು ಬಾಡಿಗೆ ಕೊಡಲ್ಲ ಕಣಮ್ಮ. ಹೋಗ್ತಿರು ಸುಮ್ಮನೆ, ಅಲ್ಲೆಲ್ಲ ಕಣ್ಣಿಗೆ ಕಾಣ್ದಿಲ್ಲ ತಕ್ಕೋಗಿ ಎಲ್ಲನ ಇರೋಗು. ನಾವು ಕೊಡಲ್ಲಮ್ಮ ತಾಯಿ. ಅಲ್ಲ ಚೆನ್ನಾಗಿದ್ದರು, ಎಷ್ಟು ಮಾತಾಡ್ತೀರಕ್ಕ ನೀವು? ಅಲ್ಲ ಚೆನ್ನಾಗಿದ್ರಿ ತಾನೇ? ಗನ್ಮ ಮಾತಾಡ್ಸ್ಕೊಂಡು ಚೆನ್ನಾಗಿದ್ದು, ಇವಾಗ ನೋಡಿದ್ರೆ ಹಿಂಗೆ ಮಾತಾಡ್ತೀಯಲ್ಲಕ್ಕ ನೀನು. ಏ ಇಲ್ಲ ಕಣಮ್ಮ, ಕೊಡಲ್ಲ. ಕೇಳ್ಬೇಕಷ್ಟೇನೆ. ಯಾಮಕ್ಕ ಇಕ್ಕೊಂಡು ಇನ್ನು ಮನೆ ಕೇಳಕ್ಕೆ ಬಂದಿದ್ಯಾ? ಇಲ್ಲಿಂದ ಹೋಗು, ಕೊಡಲ್ಲ ನಾವು. ಬಿಡೇ, ಯಾಕೆ ಆಸನ ಮಾತಾಡ್ತೇನಾಗಮ್ಮ? ಕೊಡಲಿಲ್ಲ ಅಂದರೆ ಅಷ್ಟೇ ಹೋಯ್ತು. ಬಿಡು, ಹಂಗೆ ಇಕ್ಕೆ ನಿನ್ನ ಮನೆ ನಿನಗಿರುತ್ತೆ. ಕೊಡಲಿಲ್ಲ ಅಂತಂದರೆ ಏನೋ ಬಾಡಿಗೆ ಕೊಡ್ತೀಯ ಅಂತ ಹೇಳಿ ಕೇಳಕ್ಕಂತ ಬಂದರೆ ಹಿಂಗೆ ಮಾತಾಡ್ತೀಯ. ಬಿಡು. ಮತ್ತು ಯಾರು ಕೊಡ್ತಾರೆ ಹೇಳಿ? ಇಂಥ ಊಟ ಬಿಟ್ಟಿರೋರಿಗೆ ಇನ್ನು ಕರ್ಕೊಂಬಂದಿದೆಯಲ್ಲ. ಅಲ್ಲ ನಿನ್ಗೆ ಯಾಕೆ ನಾಚಿಕೆ ಆಗಲ್ವ? ತಾಯಿ ಅದಳು, ನಿನ್ನ ಕರ್ಕೊಂಬಂದಿದೀಯ. ನನ್ನ ಮಗಳಿಗೂ ನನ್ನ ಮಗಳ ಇಕ್ಕೊಂಡಿರೋನ್ಗೂ ಮನೆ ಕೊಡು ಅಂತ ಹೇಳಿ. ಥೂ ಹೇಳು. ಯಾಕೆ ಕೈ ನಿನ್ಗನ ಒಂದಿಟ್ಟು ನಾಚಿಕೆ ಮಾನ ಮರ್ಯಾದಿರ್ಬೇಕು. ವಯಸ್ಸು ಸರಿಯಾಗ ನಮ್ಮ ಅಲ್ಲ, ವಯಸ್ಸು ಹೋಗೈತೆ ಇಂಥದ್ರಾಗ ನೀನು ನಾಲರಿ ಬುದ್ಧಿ ಹೇಳಾಗಿ ನೀನು ನಿನ್ನ ಮಗಳ ಜೊತೆ ಸೇರ್ಕೊಂಡು ಹಿಂಗೆ ಮಾಡ್ತಾ ಇದೆಯಲ್ಲ. ನಾವು ಯಾವ ಮಕ್ಕ ಈಕೆನ ಜೊತೆ ಕರ್ಕೊಂಡು ಓಡಾಡ್ತಾ ಇದ್ದೀರಾ? ಥೋ ಹೋಗು. ಒಂದಿಷ್ಟು ನೆರೆವೇರ್ಗನ ಹೊಂಜ್ಬೇಕು. ಇನ್ನು ಬಂದವ್ರಿ ಇನ್ನೇನು ಮನೆ ಕೊಡ್ರಿ ಅಂತ ಎಲ್ಲ ಹೇಳವ್ರಿ ಊರಾಗೆಲ್ಲ, ಎಲ್ಲರಿಗೂ ಹೇಳವನು. ನಮ್ಮ ಅಣ್ಣನೇ ಹೇಳಿರೋದು. ಅವಾಗಲೇ ಬಂದಿದ್ದ ಎಲ್ಲರ ಮಂತಕ್ಕೂ ಹೇಳ್ತಿದ್ದ. ನಾನು ಹಂಗೆ ಅಂದ್ಕೊಂಡು ಯಾಕೆ ಎಲ್ಲರ ಮಂತಕ್ಕೂ ಹಿಂಗೆ ಹೋಗಿ ಹೇಳ್ತಾನೆ ಅಂತೇಳಿ ಅವನೇ ಹೇಳಿರೋದು. ಇಲ್ಲೋಡು, ನಾನು ಯಾಕೆ ಸುಮ್ಮನೆ ಇದ್ದೀನಿ ಅಂತ ನಿಮ್ಮ ಅಣ್ಣಗೆ ಗೊತ್ತಿಲ್ಲ. ನಾನು ತಲೆ ಕೆಡಿಸ್ಕೊಬಿಟ್ರೆ ಅದ್ರ ಕತೆನೇ ಬೇರೆ. ನಾನೇನು ಇವಾಗ ನಾನು ಸೈಲೆಂಟಾಗಿದ್ದೀನಿ. ವೈಲೆಂಟ್ ಆದರೆ ರಾವಣ ನಾನು. ನೋಡಪ್ಪ, ಯಾರು ಕೊಡಲ್ಲ ಅಂತಾರೆ. ಏನು ಮಾಡೋಣಂತ ಎಲ್ಲ ನಾನು ನಿಮ್ಮೂರಾಗೆಲ್ಲ ಸಿಗಲ್ವಿ? ನಿಮ್ಮೂರಾಗೆ ಹೋಗೋಣ ನಡೀರಿ. ಎಲ್ಲನ ತುಂಬ್ಕೊಂಡು ಹೋಗೋಣ ನಡಿ ಸುಮ್ಮನೆ. ಅವಳು ಬೇರೆ ಎಲ್ಲನ ತೆಗ್ದು ಹೊರಕ್ಕೆ ಹಾಕ್ಯವಳಂತೆ. ಏನು ಮಾಡ್ಬೇಕು ಇವಾಗೆಲ್ಲ? ತದ್ದು ಹೊರಕ್ಕೆ ಹಾಕ್ತಾ ಇದ್ದಾಳಂತೆ. ಅದಕ್ಕೆ ಅತ್ತ ನಮ್ಮ ಬಟ್ಟೆಗಳು ಎಲ್ಲ ತಗೊಂಡು ನಿಮ್ಮೂರಾಗೆ ಯಾವ್ದಾನ ಸಿಕ್ಕಿದ್ರೆ ಹೋಗೋಣ. ಇದೆಲ್ಲ ಬಗೆಹರಿದಿದ್ರು ಹೋಗ್ಬೋದಾಗಿತ್ತು ವಿಜಯ್. ಇದೇನು ತಕ್ರಲ್ಲಿ ಅರ್ಜಿ ಬೇರೆ ಹಾಕೊಳ್ಳಲ್ಲ ಇವಳು. ಅದು ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಹೋಗತ್ಲಂಗೆ ನನಗೆ. ಇವಾಗ ಅದನ್ನೇನು ಮಾಡೋಣಪ್ಪ ಅನ್ನಿಸ್ತೈತೆ. ಹೋಗು ನೋಡಿ, ಅಂತ ಕೆಲಸ ಮಾಡಿದಾಳ ಮನೆ ಆಳಿ. ಅಲ್ಲ ನಿನ್ನ ಹೆಸನಾಗಿರೋದಕ್ಕೆ ಅವಳು ಇದು ಮಾಡಿದಾಳಲ್ಲ. ಏನಂಗೆ ಅವ್ರ ಅಪ್ಪನ ಮನೆಯದು ಆಸ್ತಿ ಅನ್ನಂಗೆ. ಮತ್ತು ಅದೊಂದು ಬಗೆಹರಿದಿದ್ರೆ ಸಾಕಾಯ್ತತ್ಲ. ತಲೆನೋವು ತಪ್ಪಿತು ಅಂದ್ಕೊಂಡೆ ಅವಳೇ ಸೈನ್ ಹಾಕಿ ಶ್ರೀಪತಿನ ಕರ್ಕೊಂಬಂದು ತಕ್ರಲ್ಲಿ ಅರ್ಜಿ ಹಾಕಿ ಹೋಗಿದ್ದಾಳೆ. ಎಂಥದ್ದಿದು? ಅಯ್ಯೋ, ನೀನೇನಾದರೂ ಸ್ವಲ್ಪ ವಿಚಾರಿಸ್ಬೇಕಾಗಿತ್ತು. ನೀನು ಅದೇ ಬಂದೆ. ಏನು ಮಾಡೋಣ? ಹೆಂಗೆ ಹೇಳೋದ ಮೇಲೆ ತಕ್ರಲ್ಲಿ ಅರ್ಜಿ ಐತೆ ಬರೋಲ್ಲ ಅಂತ, ನಾನು ರಿಜಿಸ್ಟರ್ ಆಗುತ್ತೆ ಅಂತ ಖುಷಿಯಾಗಿ ಹೋದೆ. ಅಲ್ಲ ಹಂಗಾಯ್ತು. ಏನು ಮಾಡೋಣ? ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲನೂ ಇವಾಗ ಮನೆ ಸಿಗ್ತಾ ಇಲ್ಲ ನಮಗೆ. ಎಲ್ಲಾದರೂ ಮನೆ ಯಾರಾದರೂ ಕೊಡ್ತಾರೆ ಅಂತ ಬಂದರೆ ಇಲ್ಲ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣನೇ ನಮ್ಮ ಅಣ್ಣಯ್ಯ. ನಮ್ಮ ಅಣ್ಣಗೆ ಸರಿಯಾಗಿ ಅಂದೇ ಹೋಗೋದು. ನಾನಂತೂ ಸುಮ್ಮನೆ ಹೋಗಲ್ಲ. ನಾನು ರಾವಣ ಆದರೆ ಮುಗೀತು ನಿಮ್ಮ ಅಣ್ಣನ ಕತೆ. ನಾನೇನೋ ಸುಧಾರಿಸ್ಕೊಂಡಿರೋಕ್ಕೆ ಪರವಾಗಿಲ್ಲ. ವರ್ಷ ಅವರು ಸಮಾಧಾನದಾಗ ಇದ್ದಾರೆ. ಅವ್ರು ಏನಾನ ಸ್ವಲ್ಪ ರೊಚ್ಚಿಗೆ ಎದ್ಬಿಟ್ರೆ ಅಷ್ಟೇ. ಹೋಗ್ತೀವಿ, ಅಲ್ಲಿಗೆ ಹೋಗ್ತೀವಿ, ಊರಿಗೆ ಹೋಗಿ ಅಲ್ಲೇ ಇರ್ತೀವಿ. ನೋಡ್ತಾ ಇರಿ ಇನ್ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.